ಅದ್ರ ಬಗ್ಗೆ ಮಾತಾಡಿದ್ದೀವಿ. ಅದು ಒಂದೇ ಒಂದು ಟೆಕ್ನಿಕಲ್ ಆಗಿ ಸ್ವಲ್ಪ ತಮಿಳುನಾಡಿನಲ್ಲಿ ಇಲ್ಲಿವರೆಗೂ ಕೂಡ ಆಯಾ ಭಾಷೆಯಲ್ಲೇ ಈ ಒಂದು ಪ್ರಮೋಷನ್ಗೂ ಕೂಡ ಇದ್ದಂಥ ಇದನ್ನ ಇವಾಗ ಏನೋ ಅದು ಕೂಡ ಸ್ವಲ್ಪ ಟೆಕ್ನಿಕಲ್ ಆಗಿ ಇದಾಗಿದೆ. ಆದರೆ ಒಂದು ನಮ್ಮಲ್ಲಿ ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರಾವಿಷನ್ ಮಾಡಿದೆ. ಬೆಂಗಳೂರಿನಲ್ಲಿ ಮಾತ್ರ ಅದನ್ನು ಇದಾಗಿದೆ, ಲಿಫ್ಟ್ ಮಾಡಿದ್ದಾರೆ ಆಗಿದೆ. ಇದಕ್ಕೆ ಸೋಮಣ್ಣನ ಕೊಡುಗೆನೂ ಇದೆ, ಸೋಮಣ್ಣನ ಶ್ರಮನೂ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಾವು ಆಗಬೇಕು ಅಂತ ನಿಮ್ಗೆ ಗೊತ್ತಿದೆ. ಅಧಿಕಾರಿಗಳ ಬಗ್ಗೆ ನಾನು ಹೆಂಗೆ ಮಾತಾಡ್ತೀನಿ ಅಂತ ನನಗೆ ಐನೇ ಗೊತ್ತಿಲ್ಲ. ಹಿಂದಿಲಿ ಇವತ್ತು ಕೂಡ 1 ವರ್ಷ 5 ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮ್ಯಾನೇಜ್ ಮಾಡೋಷ್ಟು ಕಲ್ತ್ಕೊಂಡಿದ್ದೀನಿ. ಅದು ಆಯ್ತದೆ. ಅದ್ರ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ನಾನು ಹೋಗ್ತಾ ಇದ್ದೀನಿ. ನಾಳೆ ನಾಡದಲ್ಲಿ ಹೋದಾಗ ಅದ್ರ ಜೊತೆ ಮತ್ತೆ ಇನ್ನೊಂದ್ಸರಿ ಚರ್ಚೆ ಮಾಡಿ ಅದು ಏನಾಗಿದೆ ಏನಂತ ತೀರ್ಮಾನ. ಕೃಷ್ಣಾ ನದಿ ನೀರಿನಲ್ಲಿ ಕುಡಿಯೋದಕ್ಕೋಸ್ಕರವಾಗಿ ನಾವು ಒಂದು ಕಡೆ ಅದಿದೆ, ಇನ್ನೊಂದು ಕಡೆ ಅಪ್ಪರ್ ಭದ್ರಾ. ಪ್ರಧಾನಿಗಳು ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಕೆಲವು ತಾಂತ್ರಿಕವಾದ ಸಮಸ್ಯೆಗಳಿತ್ತು. ಮೊನ್ನೆಯೂ ಕೂಡ ಅದೆಲ್ಲವನ್ನು ಕೂಡ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ನಾನು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ CR ಪಾಟೀಲರು, ನಮ್ಮ ನೀರಾವರಿ ಎಕ್ಸ್ಪರ್ಟ್ಸು ಮತ್ತು ನಮ್ಮ CWC ಏನಿದೆ ವಾಟರ್ ರಿಸೋರ್ಸ್ಗಳು ಅದೆಲ್ಲವೂ ಕೂಡ ಚರ್ಚೆ ಮೊನ್ನೆ ಹೋದ ವಾರ ಸುಮಾರು 7-8 ಗಂಟೆಗಳ ಕಾಲ ಚರ್ಚೆ ಆಗಿದೆ. ನನಗನ್ಸದೆ ನಾನು ಕೂಡ ಹೇಳಿದ್ದೀನಿ ಏನೇನೋ ಆಗ್ತಾ ಇದೆ. ಒಂದು ರಾಜ್ಯ ಸರ್ಕಾರ ಯೋಜನೆಗಳನ್ನು ಮಾಡೋದ್ರೊಳಗೆ ನಿಸ್ಸೀಮರು. ಆ ಯೋಜನೆಗಳನ್ನು ಪೂರ್ತಿ ಎಲ್ಲ ಒಂದು ಕಡೆ ತಲುಪಿಸೋದ್ರೊಳಗಡೆ ಅವರು ಆಗ್ತಕ್ಕಂಥ ಒಂದು ಇದಿದೆಯಲ್ಲ ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಒಂಥರ ವಿಷಾದಕರವಾದದ್ದು. ಅದಾಗಬಾರ್ದು. ಇಲ್ವೋ ಅಂಥವ್ರೆ ಇಂಥವೆಲ್ಲ ಮಾಡೋದು. ಯಾರಿಗೆ ಸಂಸ್ಕಾರ ಇಲ್ವೋ, ಸಂಸ್ಕೃತಿ ಗೊತ್ತಿಲ್ವೋ, ದೇಶದ ಬಗ್ಗೆ ಅರಿವಿಲ್ವೋ ಅಂಥವ್ರು ಮಾಡ್ತಕ್ಕಂಥ ಒಂದು ಮೊಂಡುತನದ ಪರಮಾವಧಿ ಇದೆ. ಪರಮೇಶ್ವರ ರಾಜ್ಯ ಸರ್ಕಾರಕ್ಕೆ ಪರಮೇಶ್ವರು ನಿಮಿತ್ತ ಅಷ್ಟೇ. ರಾಜ್ಯ ಸರ್ಕಾರ ಯಾರು? ಸಿದ್ದರಾಮಯ್ಯನವರು. ಅಲ್ಲೆಲ್ಲ ಮಂಡನೆ ಯಾರು ಬೇಕಾದ್ರೂ ಮಾಡ್ತಾರೆ, ಅವರೇ ಮಾಡಬೇಕು ಅಂತ ಏನಿಲ್ಲ. ಆ ಮಂತ್ರಿ ಆಗಿದ್ದಾರೆ, ಅವ್ರು ಮಂಡನೆ ಮಾಡಿದ್ದಾರೆ. ಒಂದಪ್ಪ ಅವ್ರು ಮಾತಾಡ್ತಾರಲ್ಲ, ಬಹುತೇಕರು RSS ಬಗ್ಗೆ ಟೀಕೆ ಮಾಡ್ತಾರಲ್ಲ, ಅವ್ರಿಗೆ ಯಾವ್ದಾರ ಗೂಡ್ಸೆ ಹೋಗ್ಬಿಟ್ರೆ ಇನ್ಯಾರು ತಲೆಯಲ್ಲೇ ಇಲ್ಲ ಅವ್ರಿಗೆ. ನನಗನ್ನಿಸ್ತದೆ ದಿನ ಬೆಳಗಾದ್ರೆ ನಾವು ಮಾತಾಡೋದ್ರಿಂದ ಮತ್ತೊಂದು ಇನ್ನೂ ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಇದರಿಂದ ಕಂಟಕ ಬರೋದು, ಇದರಿಂದ ಜಾಸ್ತಿ ಅನಾನುಕೂಲ ಆಗೋದು. ಈ ಕಾನೂನನ್ನ ಎಲ್ಲ ಒಂದು ಕಡೆ ನಾವೇ ತೆಗೆದು ಕಾನೂನು ಇಲಾಖೆ ಕೊಟ್ಟು ಕೋರ್ಟ್ಗಳಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ನಮ್ಗಿನ್ನ ನಾವೇನು ಆ ಥರ ಸಂಸ್ಕಾರದಿಂದ ಇದಲ್ಲ. ಅದ್ರ ಒಂದು ಸತ್ಯ, ಯಾರನ್ನೂ ಎದುರ್ಸಕ್ಕೆ ಹೋಗಿ ತಾವೇ ಬಲೆಗೆ ಬಿದ್ದೋಗಿದ್ದೀರಿ. ನನಗನ್ಸತ್ತೆ ಇದೆಲ್ಲ ಪಾಪದ ಕೆಲಸಕ್ಕೆ ಎಲ್ಲೋ ನಿಮ್ಮ ಪಾಪದ ಕೂಡ ತುಂಬಿದೆ. ಆ ಪಾಪದ ಕೂಡ ತುಂಬಿರೋದ್ರಿಂದ ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ. ಇದರಿಂದ ನಿಮಗೆ ಗೌರವನೂ ಇಲ್ಲ, ಇದು ಆಗೋದಿಲ್ಲ. ನಾಳೆ ನೀವೇ ಇದರ ಫಲಾನುಭವಿಗಳು. ಈ ಏನು ಕೃತ್ಯ ಮಾಡ್ತೀವಿ ಅಂತ ಕಾನೂನು ಮಾಡಿದಾರಲ್ಲ, ಇದಕ್ಕೆ ಯಾರಾದ್ರೂ ಫಲಾನುಭವಿಗಳು ಮತ್ತೊಂದು ಮಗದೊಂದು ಅನುಭವಿಸೋದು ತೊಂದ್ರೆನಾ? ಮೊದಲನೇವ್ರು ಅವರೇ. ನಾನು ಆಶಾವಾದಿ. ನಾವು ನಿರೀಕ್ಷೆ ಮಾಡಿರಲ್ಲ ನಾನು ಇದಾಗ್ತೀನಿ ಅಂತ. ಆದಮೇಲೆ ನಾನು ಬದಲು ತೆಗೆದಿದ್ದು ಕರ್ನಾಟಕನ. ಸುಮಾರು 49,000 ಕೋಟಿ ರೂಪಾಯಿನ ಕೆಲಸಗಳು ಪೆಂಡಿಂಗ್ ಬಿದ್ದಿದ್ದು. 20 ವರ್ಷ, 18 ವರ್ಷ, 15 ವರ್ಷ. ರಾಯದುರ್ಗ ತುಮಕೂರು 207 ಕಿಲೋಮೀಟ್ರು, ತುಮಕೂರು ದಾವಣಗೆರೆ 192 ಕಿಲೋಮೀಟ್ರು, ಹುಬ್ಬಳ್ಳಿ ಧಾರವಾಡ ಬೆಳಗಾಮು, ಸಿಂಧನೂರು, ಕುಷ್ಟಗಿ, ಆಮೇಲೆ ಕಾಜಿವಾಡ, ಬಾಗಲಕೋಟೆ, ವಾಡಿ, ಇದು ಯಾವುದು ಹೈದರಾಬಾದು, ಇಂಥ ಅನೇಕ ಎಲ್ಲ ಯೋಜನೆಗಳನ್ನು ಕೂಡ ನಾವು ಇವತ್ತು ತಗೊಂಡಿದ್ದೀವಿ. ಅದಲ್ಲದೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಾಗಲಕೋಟೆ, ಕುರ್ಚಿ, ಹುಬ್ಬಳ್ಳಿ, ಅಂಕೋಲ, ಗದಗ, ವಾಡಿ, ಗಣಿಗೇರ, ರಾಯಚೂರು, ಶಿವಮೊಗ್ಗ, ರಾಣಿಬೆನ್ನೂರು, ಕಡೂರು, ಚಿಕ್ಕಮಗಳೂರು, ಬೇಲೂರು, ಹಾಸನ, ಬೇಲೂರು, ಮಾರಿಕುಪ್ಪಂ, ಕುಪ್ಪಂ, ಇಂಥ ಅನೇಕ ಯೋಜನೆಗಳು ಹಿಂದಿನ ಕಾಲದಲ್ಲಿ ಮಾಡಿ ಹಿಂಗೆ ಬಿಟ್ಟಿದ್ರಿ ತೊಳಗೆ. ಅದೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತಂದು ಅಕ್ವಿಜೇಷನ್ ಮಾಡಿಸಿ ರಾಜ್ಯ ಸರ್ಕಾರದಲ್ಲೂ ಕೂಡ ಅವ್ರದ್ದು ಪಾಲುದಾರಿಕೆಯಲ್ಲಿ ಏನೆಲ್ಲ ಮಾಡಿ ಅದನ್ನು ಕೂಡ ಪಡ್ಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ನನಗನ್ನಿಸ್ತದೆ ಟೆನಿ ಕಾಸ್ಟ್ ನನ್ನ ಯೋಜನೆಗಳೇನಿದೆ ಹಳೆವು ಇವೆಲ್ಲವನ್ನು ಕೂಡ 2027 ಒಳಗಡೆ ಮುಗಿಸ್ಬೇಕು ಅಂತ ಇದೆ. ಅದ್ರ ಜೊತೆಗೆ ಏನು ಇವತ್ತು ಹೇಳಿದ್ದೀನಲ್ಲ, ಇದೊಂದು ಭಾರಿ ದೊಡ್ಡ ರಿಕ್ವೆಸ್ಟ್ ನಂದು ಕೂಡ. ಇದಕ್ಕೆ ಕೋಲಾರ ವೈಟ್ಫೀಲ್ಡು ಇದು ಅವಶ್ಯಕತೆ ಇರ್ತಕ್ಕಂಥದ್ದು. ನಿಜ ಇವತ್ತು ಹೋಗ್ಬೋದು, ಎಲ್ಲ ಕಡೆನೂ ಟ್ರೈನ್ ಹೋಗ್ಬೋದು. ಜಿಲ್ಲಾ ಕೇಂದ್ರ ಇದು.
ಒಂದು ರಾಜ್ಯದ ರಾಜಧಾನಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಅದು ಬಂದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಯ್ತದೆ, ನ್ಯಾಷನಲ್ ಹೈವೇ ಒತ್ತಡನೂ ಕಡಿಮೆ ಆಯ್ತದೆ. ಇದು ನಾವು ಚಿಂತನೆ ಮಾಡ್ತೀವಿ. ಅವ್ರು ತೆರೆ ಹೇಳ್ಕೊಂಡವ್ರು ಮತ್ತೊಂದು ಮಾಡ್ಕೊಂಡವ್ರು ಅವ್ರು ಏನಾರು ಮಾಡ್ಕೊಳ್ಳಿ, ಎಕ್ಕುಟ್ಟು ಹೋಗ್ಲಿ, ನಮ್ಗೆ ಸಂಬಂಧ ಇಲ್ಲ. ಒಂದು ನಿಮಿಷ ತಾಳಿಲಿ, ನಾನು ಇಷ್ಟು ಮಾತ್ರ ಹೇಳ್ತೀನಿ. ಅವ್ರು ಏನು ಹೇಳಿದಾರಲ್ಲ, ಅವ್ರು ಇನ್ನು ಮುಂದಕ್ಕೆ ಏನು ಹೇಳವ್ರೆ, ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ದಂಗೆ ಕೇಳ್ತೀನಿ. ಸಿದ್ದರಾಮಯ್ಯಂದು ಏನು ನಡೀತಾ ಇಲ್ಲ, ಬೆಳೆಕಾಳು. ಸಿದ್ದರಾಮಯ್ಯ ಹೊಟ್ಟೋಗಿದ್ದಾರೆ, ಹಳೆ ಸಿದ್ದರಾಮಯ್ಯ ಇವತ್ತಿಲ್ಲ, ಹೊಸ ಸಿದ್ದರಾಮಯ್ಯನೂ ಇಲ್ಲ. ಸಿದ್ದರಾಮಯ್ಯನವರ ಆಕ್ಟಿವಿಟೀಸ್ ಎಲ್ಲ ನಿಂತೋಗ್ಬಿಟ್ಟಿದೆ. ಯಾಕಾಗಿದೆ ಅನ್ನೋದಕ್ಕೆ ಅಧಿಕಾರದ ಕುರ್ಜಿಗೋಸ್ಕರವಾಗಿ ಒದ್ದಾಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವ್ರು ಇರ್ತಾರೋ, ಮತ್ತೊಬ್ರು ಇರ್ತಾರೋ, ಮತ್ತೊಬ್ರು ಇರ್ತಾರೋ, ರಾಜ್ಯದ ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ತೊಂದರೆ ನೋವು ಎಂಥ ಫ್ಲಡ್ ಆಯ್ತು, ಏನೇನು ಅನಾನುಕೂಲಗಳಾದವು. ಒಂದು ಗುಂಡಿ ಮುಚ್ಚಾಗ ನಿಮ್ಮ ಕೈಲಿ ಯೋಗ್ತಿ ಇಲ್ಲ, ಏನೂ ಮಾಡೋಕ್ಕಾಗದಿರ. ನೀವು ಬರೀ ಇದು ಕುಡ್ಡೆ ಬಿಡ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಒಂದು ಕಡೆ ಜನಗಳನ್ನ ಸುಳ್ಳು ಹೇಳ್ಕೊಂಡು ದಿನ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬರ್ತಾವಿಲ್ಲ. ಆ ದುಡ್ಡನ್ನು ಖರ್ಚು ಮಾಡಿದ್ರೆ ಒಂದು 5-6 ಜಿಲ್ಲೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದೇನು. ನಾನು ಪರವಾಗಿ ಮಾಡಿದ್ದಲ್ಲ, ಒಂದು ಅವತ್ತು ನನಗೆ ಗೊತ್ತಾಗಿದೆ. ನಾನು ಹೋದ ಸಾರಿ ಮೊದಲನೇ ಬಾರಿಗೆ ಭಾರತ ಸರ್ಕಾರ ಇನ್ಯಾವುದೋ ಅವ್ರ ಕೆಲಸ ನಡೀತಾ ಇಲ್ಲ ಇಲ್ಲಿ, ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವ್ದಾದ್ರು ಇಲಾಖೆಯಲ್ಲಿ ತುಂಬ ಕೆಲಸ ನಡೀತಾ ಇರೋದು ನಮ್ಮ ರೈಲ್ವೆ ಇಲಾಖೆದೇನೆ. ಅವಾಗ ಅಲ್ಲೇನಾಯ್ತು, ಯಾರು ಅವ್ರ ಊರು ಹೆಗ್ಗೆರೆ ಅಂತ ಒಂದು ಊರು, ಆ ಊರಿಗೆ ಹೋಗೋದಕ್ಕೆ ಒಂದು ಮೇಲ್ಸೇತುವೆ ಮಾಡೋಕ್ಕೆ ಈ ಸೋಮಣ್ಣ ಹೋಗ್ಬೇಕಾಯ್ತು. ಭಾರತ ಸರ್ಕಾರ ಸನ್ಮಾನ್ ನರೇಂದ್ರ ಮೋದಿ ಅವರಿಂದ ನಾವು ರಿಕ್ವೆಸ್ಟ್ ಮಾಡಬೇಕಾಯ್ತು. ಎಷ್ಟು ವರ್ಷ ಇದ್ರಪ್ಪ ಇವರೆಲ್ಲ ಕಾಂಗ್ರೆಸ್ನವರು, ಮಾಡಿರಲಿಲ್ಲ. ಆ ಊರಿಗೆ ಬಂದಾಗ ಆ ಊರಿನವರು ಹಿಂಗೆ ಮಾತಾಡ್ಬೇಕಾದ್ರೆ ಮುಖ್ಯಮಂತ್ರಿ ನಾನು ಹೇಳಿದೆ, ನಾನು ಒಬ್ಬ ಜಿಲ್ಲೆಯ ಒಬ್ಬ ಮಂತ್ರಿಯಾಗಿ ಮತ್ತು ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ಪರಮೇಶ್ವರ್ ಅವರಾದರೆ ನಾವು ಸ್ವಾಗತ ಮಾಡ್ತೀವಿ. ನನಗೇನು ತಟ್ಟೆಯಲ್ಲಿ ಇಟ್ಬಿಟ್ಟು ಬಾರಪ್ಪ ನೀವು ಮಂತ್ರಿ ಮಾಡ್ತೀವಿ ಅಂತ. ಆದರೆ ಪರಮೇಶ್ವರ್ ಅವರಿಗೆ ಅರ್ಹತೆ ಇದೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಲೋಕಸಭಾ ಸದಸ್ಯರಾಗಿ ಇಲ್ಲಿವರೆಗೂ ಕೂಡ ನಮ್ಮಲ್ಲಿ ಒಂದೇ ಒಂದು ಸಣ್ಣದು ಜಿಲ್ಲಾ ಅಭಿವೃದ್ಧಿಯಲ್ಲಿ ನಾವು ಕಾಂಟ್ರವರ್ಸಿ ಮಾಡಿಕೊಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಕೊಡ್ತಾ ಇರತಕ್ಕಂಥ ಒಂದೊಂದು ಅದೇನಂತೀವಿ ನೀವು ಗೊತ್ತಿಲ್ಲ, ಮಿನಿಸ್ಟರ್ ಅಲ್ಲ ಅವ್ರಿಗೆ ಬೇರೆ ಬೇರೆಯವ್ರು ಕೊಡ್ತಾರಲ್ಲ ಒಂದುಂಟು. ಏನೋ ಅಂತಾರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಹೇಳ್ತಾರೆ, ಮಗುನು ಅಳಿಸ್ತಾರೆ ಇದೇನೇ ತಿಂತಾರೆ ಅಂತ. ಅದು ಅದಕ್ಕೆ ಹಂಗಾಗಿ ಇವೆಲ್ಲ ಏನೆಲ್ಲ ಇರ್ತವೆ. ಒಂದು ಸತ್ಯ, ಈ ಸರ್ಕಾರ ಏನು ಈ ಕಾಯ್ದೆ ತಂದಿದ್ದಾರಲ್ಲ, ಈ ಕಾಯ್ದೆಯಿಂದ ನಾನು ಅದ್ರ ಬಗ್ಗೆ ಡೀಪಾಗಿ ಹೋಗೋದಲ್ಲ. ಯಾರಿಗಾದ್ರೂ ಸುಳ್ಳಿ ಸುತ್ತಕೊಂಡು ಮತ್ತೆ ಜಾಡಿಸ್ತದೆ ಅಂದರೆ ಅದು ಅವ್ರಿಗೊಳಗೇನೆ, ನಮ್ಮವ್ರಿಗೇನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರನ್ನ ಎದುರಿಸಿ ರಾಜಕಾರಣದಲ್ಲಿ ನಾನೇನೋ ಕಿಸಿತೀನಿ ಅಂತ ಹೇಳ್ತಕ್ಕಂಥ ನಿಮ್ಮ ದುಷ್ಟತನ ಏನಿದೆ, ನಿಮ್ಮ ದಡ್ಡತನ ಏನಿದೆ, ಇನ್ನು ಮುಂದಾರು ಬಿಡ್ರಿ. ಇದು ಒಳ್ಳೇದಲ್ಲ, ರಾಜ್ಯದ ಅಭಿವೃದ್ಧಿ ನೋಡ್ರಿ ಅಂತ 100 ಸಾರಿ ಹೇಳ್ದವ್ರು ಮಾಡಕ್ ತಯಾರಾಗಿಲ್ಲ. ಅವರು ಕೇಂದ್ರ ಸರ್ಕಾರದ ಬಗ್ಗೆ ಬೋರ್ಡ್ ತೋರಿಸ್ತಾರೆ, ದುಡ್ಡು ಕೊಟ್ಟಿಲ್ಲ. ನಾನು ಹೇಳಿದೆ ಮೊನ್ನೆ, ಬರ್ರಿ ಕೂತ್ಕೊಟ್ರಿ ನಮ್ದೇನು ಅಂತ. ನಾನು ಹೇಳ್ತಾ ಇಲ್ಲ, ಕುಡಿಯೋದಕ್ಕೋಸ್ಕರವಾಗಿ ಈಗಾಗಲೇ ನಮ್ಮಲ್ಲಿ ಪಾವಗಡದವರೆಗೂ ಒಂದರಲ್ಲಿ ನಾವು ನೀರನ್ನ ತಂದಿದ್ದೀವಿ. ಅದ್ರ 1 ನಿಮಿಷ ತಾಳಿ, ಸ್ವಲ್ಪ ಕುಪ್ಪಂವರೆಗೂ ಬಂದಿದೆ. ನಾನು ಇವರಾರು ಹೇಳ್ದಂಗೆ ನಾನು ಹೇಳಕ್ಕಾಗೋದಿಲ್ಲ. ಅದು ಆಗೋ ತನಕನೂ ನಾವು ಕೂಡ ಅದರ ಜೊತೆಲೇ ಇದ್ದೀವಿ. ಅಲ್ಲಲ್ಲ, 1 ನಿಮಿಷ ತಾಳಿ. ನನಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನರ ದೊಡ್ಡತನ ಮತ್ತು ಶ್ರಮ, ಇಲ್ಲಿ ಬೆಳೀತಕ್ಕಂಥ ತರಕಾರಿ ಇಡೀ ವಿಶ್ವಕ್ಕೆ ಹೋಗ್ತಾ ಇದೆ. ಗೋವಿಂದರಾಜ್ ಅವರೇ, ನಿಮ್ಮಲ್ಲಿ ಬೆಳೀತಕ್ಕಂಥ ಕಾಯಿ ಪಲ್ಯಗಳು ವಿಶ್ವಕ್ಕೆ ಹೋಗ್ತಾ ಇದೆ. ಇಂಥ ಜಿಲ್ಲೆಯಲ್ಲಿ 2 ಎಕರೆ ಇದ್ರೆ ಸಂಸಾರ ಮಾಡ್ಬೋದು, ಜೀವನ ಮಾಡ್ಬೋದು, ಮಕ್ಕಳನ್ನ IAS IFS ಮಾಡಿಸ್ಬೋದು ಅಂತ ಯಾವ್ದಾದ್ರು ಒಂದು ಜಿಲ್ಲೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇದೆ. ಅದು ಮೊದಲನೇದು ಕೋಲಾರನೇ ಆಗಿರೋದ್ರಿಂದ ನಾವು ಕೂಡ ಅದಕ್ಕೆ ಇದ್ದೀವಿ. ಏನೇನು ಮಾಡಬೇಕು ಮಾಡ್ತಾ ಇದ್ದೀವಿ. ನಾನು ಬಡ್ಜೆಟ್ ಮುಂದೆ ಬರೋದ್ರಿಂದ ಕೆಲವು ವಿಚಾರಗಳನ್ನ ನಿಮ್ಮ ಹತ್ರ ಪ್ರಸ್ತಾಪ ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಪರವಾಗಿದ್ದೀನಿ, ಅಷ್ಟು ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು. ಭಿನ್ನಾನೂ ಇಲ್ಲ, ಮತಾನೂ ಇಲ್ಲ, ಆಯ್ತಾ? ಭಿನ್ನಾನೂ ಇಲ್ಲ, ಮತಾನೂ ಇಲ್ಲ. ಸುಮ್ಮನೆ ನೀವೇನೆಲ್ಲ ಮಾಡಿದ್ರು ಕೂಡ ಸೋಮಣ್ಣ 49 ವರ್ಷ, ಮುಂದಿನ 5-6 ತಿಂಗಳಿಗೆ 50 ವರ್ಷ ಮುಗಿತದೆ. ನನ್ನ ಪಾಲಿಟಿಕ್ಸ್ ಶುರುವಾಗಿ ಎಂಟ್ರಾಗಿ ರಾಜಕಾರಣದಲ್ಲಿ ಏರುಪೇರುಗಳನ್ನು ಕಂಡಿದ್ದೇವೆ. ನಂದು ಒಂದೇ ಒಂದು ನನ್ನ ಆಸೆ, ನಮ್ಮೆಲ್ಲರಿಗಿಂತ ದೊಡ್ಡದು ಪಾರ್ಟಿ, ನಮ್ಗಿಂತ ದೊಡ್ಡದು ಪಾರ್ಟಿಗಿಂತ ದೊಡ್ಡದು ದೇಶ. ಆಗಿರುವಾಗ ನಮ್ಮ ನಾಯಕರುಗಳು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅರ್ಹತೆ ಇದೆ. ಅದನ್ನು ಅವ್ರು ಏನು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗ್ಬೇಡ್ರಿ. ಮೊದಲು ಈ ಸರ್ಕಾರ ಅನಿಷ್ಟ ಸರ್ಕಾರನ ಕಳ್ಸೋದಕ್ಕೆ ಏನೇನ್ ಮಾಡಬೇಕು ಅದು ಯೋಚನೆ ಮಾಡ್ರಿ. ನೋಡ್ರಿ, ಜನಗಳ ಭಾವನೆನ ಬೇರೆ ಬೇರೆ ಕಾಣೋದು ಇವೆಲ್ಲ ಇಂಥವ್ರಿ. ಈ ಎಲ್ಲಾ ಏನೋ
ಇದು ಕೋಲು ಮುರಿಯೋಂಗಿಲ್ಲ ಅದೇನೋ ಸಾಯೋಂಗಿಲ್ಲ ಅಂತಾರಲ್ಲ ಅಂತ ವ್ಯವಸ್ಥೆಗೆ ಇವ್ರು